ಇರುವಂಥ ಸಾಮ್ಯತೆಗಳು ಅಂತ ನಿಮಗನಿಸೋದಿಲ್ವಾ? ಯಾಕಪ್ಪ ಅಂತಂದ್ರೆ ಟೀಕೆ ಮಾಡೋದು ಭಾಳ ಸುಲಭ, ಆದರೆ ಅದನ್ನು ಅನುಷ್ಠಾನಕ್ಕೆ ತರೋದು ಭಾಳ ಕಷ್ಟದ ಕೆಲಸ. ಹೀಗಾಗಿ ಈ ವಾದ ವಿವಾದನೆಲ್ಲ ಗಮನಿಸಿದಾಗ ಎರಡೂ ಪಕ್ಷಗಳು ಇವರು 11 ವರ್ಷ ಇಲ್ಲಿವರೆಗೆ ಅಧಿಕಾರ ಸಿಕ್ಕಿರಲಿಲ್ಲ ನಮ್ಮ ಬಿ ಜೆ ಪಿಗರಿಗೆ. ಈಗ 11 ವರ್ಷ ನಿರಂತರವಾಗಿ ಸಿಕ್ಕದ. ಈಗ ಅದ್ರ ದೋಷಗಳು ಎಲ್ಲರ ಮುಂದೆ ಕಾಣ್ತಾ ಇದ್ದಾವೆ. ಏನೇನು ದೋಷ ಇದ್ದಾವೆ ಅನ್ನೋದು ಈ ವಾದ ವಿವಾದದಲ್ಲಿ ನೀವು ಕೇಳಿದಿರಿ. ಯಾರೆಷ್ಟು ಏನಪ್ಪ ದಿಟ್ಟರು, ಯಾರೆಷ್ಟು ಏನು ಮಾಡಬಲ್ಲರು, ಗೆಲ್ಲಬಲ್ಲರು, ಏನು ಆಗಬಲ್ಲರು ಅನ್ನುವಂಥದ್ದನ್ನು ಇವೆಲ್ಲ ಗಮನಿಸಿ ನಿಮ್ಗೆ ಏನು ಸರಿ ಅನ್ನಿಸ್ತದ? ಬಿ ಜೆ ಪಿ ದಿಟ್ಟಿಗರು ಅನ್ನಿಸ್ತಾರೋ, ಕಾಂಗ್ರೆಸ್ಸಿಗರು ದಿಟ್ಟಿಗರು ಅನ್ನಿಸ್ತಾರೋ? ಯಾರು ದಿಟ್ಟ ಎಷ್ಟದ? ಯಾರು ಈ ದೇಶ ಅಭಿವೃದ್ಧಿ ಮಾಡೋದು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ? ಯಾರು ನಿಜವಾದ ದೇಶ ಭಕ್ತರು, ಯಾರು ದೇಶ ದ್ರೋಹಿಗಳು? ಇದಕ್ಕೆಲ್ಲ ಉತ್ತರಗಳು ಇಲ್ಲೇ ಅದಾವೆ. ಅವ್ರವ್ರು ವಾದ ಮಾಡಿದ್ದಾರೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ತಿಳ್ಕೊಳ್ತೀರಿ, ಇದರಿಂದ ಗೊತ್ತಾಗ್ತದೆ. 11 ವರ್ಷದಲ್ಲೇ ಇಷ್ಟು ಕಾಂಗ್ರೆಸ್ಸಿಗೆ ಉತ್ತರ ಕೊಡಲಾರ ಸ್ಥಿತಿಗೆ ಬಂದು ನಿಂತಿರುವಂಥ ಬಿ ಜೆ ಪಿ ಮುಂದಿನದಲ್ಲಿ ಏನು ಮಾಡ್ಬೋದು? ಇವೆರಡೂ ಪಕ್ಷಗಳು ಇವತ್ತು ನಾವು ಗಮನಿಸಿದಾಗ ಇವರಿಬ್ಬರಿಂದಲೂ ಭವಿಷ್ಯ ಅದನ್ನು ನಮ್ಮ ದೇಶಕ್ಕೆ ಅನ್ನೋ ಒಂದು ಪ್ರಶ್ನೆ ಎದ್ದೇಳದಿರ್ತದೆ. ಉತ್ತರ ನೀವು ಹೇಳ್ಬೇಕಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮರು ಸತ್ಯಕಾಯಿಗಳಲ್ಲಿ ವಂದನೆಗಳು.